ಯಾವುದೇ ಹೆಸರಿಗೆ ಹೇಳಿಲ್ಲ, ಆ ಆಡಿಯೋದಲ್ಲಿ ಯಾರು ಹೆಸರಿಗೆ ಹೇಳಿಲ್ಲ ಅಂತ. ಯಾಕೆ ಹೇಳ್ಬೇಕು? ಅದಕ್ಕೆ ಮಂತ್ರಿಗಳು ಅವರಲ್ವಾ? ಅವ್ರೇನಾದ್ರೂ ಅದಕ್ಕೆ ಅವ್ರ ಮಂತ್ರಿ ಅಲ್ಲದೆ ಇದ್ರೆ ಅವ್ರ ಹೆಸರು ಹೇಳೋದ್ ಬೇಕಾಗಿ. ಯಾರು ಅದರ ಮಂತ್ರಿ ಆಗಿರ್ತಾರೋ ಅವರು ಅದರ ಇದನ್ನ ಅಪಾದನೆಗೆ ಅವ್ರ ಉತ್ತರ ಕೊಡ್ಬೇಕು, ಅವರೇ ಅದನ್ನು ಒಪ್ಕೊಳ್ಬೇಕು. ಅಲ್ಲ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ದೇಶ ಮಾತಾಡುವಾಗ ಭ್ರಷ್ಟಾಚಾರ ಮಾಡಿದ್ರು ನಾನು ಬದುಕಬೇಕು ಅನ್ನೋದಾದ್ರೆ ಇವರ ಮಂಡತನಕ್ಕೆ ನಾವ್ ಯಾರು ಉತ್ತರ ಕೊಡಕ್ಕಾಗೋದಿಲ್ಲ. ಈಗ ವಿರೋಧ ಪಕ್ಷದವರು ಎಷ್ಟು ಭ್ರಷ್ಟಾಚಾರ ಹಗರಣಗಳನ್ನು ಹೊರಗೆ ತಂದ್ರು ಕೂಡ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನುಂಗಿದ್ರು ನಾವ್ ಹೇಳಿದ್ವಿ, ಅದನ್ನ ಸದನದಲ್ಲಿ ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ, ಆದ್ರೆ ರಾಜೀನಾಮೆ ಕೊಟ್ಟಿಲ್ಲ. ಮೂಡಾದಲ್ಲಿ ತಾವೇ 14 ಸೈಟ್ಗಳನ್ನು ನುಂಗಿದ್ರು, ಅವ್ರು ಹೇಳಿದ್ರು ಯಾರ್ದು ನಾನು ಜಗ್ಗಲ್ಲ ಬಗ್ಗಲ್ಲ ಅಂತ. ಹೌದು, ರಾತ್ರಿ ನೀವ್ ಯಾಕೆ ಜಗ್ಗಿದ್ದು? 14 ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಅಂದ್ರೆ ನೀವು ಕದ್ದಿದ್ದಕ್ಕೆ ವಾಪಸ್ ಕೊಟ್ರಿ ಅಲ್ವಾ? ಅಷ್ಟೇ ಅಲ್ಲ, ಇನ್ನೊಂದು 5 ಎಕರೆ ಜಮೀನು ಪ್ರಿಯಾಂಕಾ ಖರ್ಗೆ ಅವರು ವಾಪಸ್ ರಾತ್ರಿ ಕೊಟ್ರಿ. ಯಾಕೆ ಕೊಟ್ರಿ ಅಂದ್ರೆ ನಿಮ್ಮ ಭ್ರಷ್ಟಾಚಾರದ ಹಗರಣಗಳನ್ನ ನಾವು ಎಷ್ಟು ಹೇಳಿದ್ರು ಕೂಡ ನೀವು ಅದನ್ನ ಒಪ್ತೀರಿ ಮಾನಸಿಕವಾಗಿ, ಅದ್ರ ರಾಜೀನಾಮೆ ಕೊಡಲ್ಲ. ಅಂದ್ರೆ ಮೊಂಡುತನ. ನೀವು ಬಂದಿರೋದು ಲೂಟಿ ಮಾಡ್ಲಿಕ್ಕೆ ಹೊರತು ಜನರ ಸೇವೆ ಮಾಡ್ಲಿಕ್ಕಲ್ಲ ಅನ್ನೋದು ಇದರಿಂದ ತಪ್ಪು.